ಅಳಿಯ ನಿನ್ನ ಮಾತು ಕೊಟ್ಟಂಗ ನಿನ್ನ ಮದ್ವೆ ಮಾಡಿ ಮುಗಿಸೇನಿ. ಹುಡುಗಿ ಹೂವು ಅಪ್ಪನ ಜೊತೆ ಮಾತಾಡಿ ಇನ್ನು ನಮ್ಮ ಕೆಲಸ ಮುಗೀತು. ಇನ್ನೇನಿದ್ರು ನಿನ್ನ ಕೆಲಸ ನೋಡು. ಮಾವ, ನಿನ್ನಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆತ್ಪ. ನಾನು ಈ ಜನ್ಮದಾಗ ನಿನ್ನ ಉಪಕಾರ ಮರೆಯಂಗಿಲ್ಲ ಬಿಡು. ನನ್ನ ಮದುವೆನ ಆಗಂಗ ಇಲ್ಲ, ಇನ್ನೇನು ಸತ್ತು ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೂ ಏನೋ ಮಾಡಿ ಒಟ್ಟು ಸಾರ್ಥಕ ಆತ್ ಬಿಡು ಮಾವ, ನಿಮ್ಮ ಮನೆಗೆ ಅಡ್ಡಾಡಿದ್ದಕ್ಕೆ ನಾನು. ಇರ್ಲಿ ಬಿಡ್ಲೆ, ಅಷ್ಟು ಯಾಕೆ ದೊಡ್ಡ ದೊಡ್ಡ ಮಾತಾಡ್ತಿದ್ದಿ? ಏನು ನಾನಾರು ಏನು ಮಾಡಬಾರ್ದು ಮಾಡೇನಪ್ಪ? ಏನೋ ಅವ್ರ ಜೊತೆ ಮಾತಾಡೇನ ಅಷ್ಟೆ. ನಾಳೆ ಚಂದಾಗಿ ದುಡಿದು ಹೆಂಡತಿ ಸಾಕ್ಯಂತ ಹೋಗೋದು ನಿನ್ನ ಜವಾಬ್ದಾರಿ ನೋಡು. ನನ್ನ ಮರ್ಯಾದೆ ಉಳಿಸ್ಬೇಕು ಏನ? ಮಾವ, ನೀನ ನೋಡುವಂತಿ ನಾನು ಹೆಂಡತಿ ಹೆಂಗೆ ಇಟ್ಕಂತಾನೆ ಅಂತಂದು. ಆಕೆ ನೆಲದ ಮೇಲೆ ಕಾಲಿಟ್ರೆ ಎಲ್ಲಿ ನೆಲ ನೆಲ ಅಲ್ಲ, ಆಕೆ ಕಾಲು ಸವಿತಾನ ಅನ್ಬೇಕು. ಆ ನಮ್ನೆ ನೋಡ್ಕೊಂತಾನೆ ನಾನು. ಹಾಂ, ಹಂಗ ನೋಡ್ಕೊಳಪ್ಪ. ಸರಿ ತಗ, ಹೋಕ್ಕವಿ ನಾವಿನ್ನು ಮನೆಗೆ. ಭಾಳ ಹೊತ್ತು ಬಂದು. ರೀ, ಅವ್ರ ಮನೆಗೆ ಹೋಗೋದೇನಾಗತ್ತಾರ, ಕರೀರಿ ಮೇಲೆ ಕರೆದು ಒಂದು ಫೋಟೋ ಗಿಟ್ಟು ತೆಗಿಸ್ರಿ. ಪಾಪ ಅಷ್ಟೆಲ್ಲ ಇದು ಮಾಡ್ಯಾರ, ನಮಗೆ ಸಹಾಯ ಮಾಡ್ಯಾರ. ಅವ್ರನ್ನ ಅವ್ರು ಹೆಂಡತಿದ್ದನ್ನ ಜೊತೆ ಮೇಲೆ ಫೋಟೋ ತೆಗಿಸ್ರಿ. ಹೌದಲ್ಲ, ನನಗೆ ಲಕ್ಷಣ ಇದ್ದಲ್ ನೋಡು. ನೀ ಹೇಳಿದ್ ಚಲೋ ಆತು. ಮಾವ, ಇಲ್ಲಿ ಬಾರ ಮ್ಯಾಗ. ಅಕ್ಕ ನೀನು ಫೋಟೋ ತೆಗ್ಸಿ ಬರ್ರಿ, ನಾವು ಸೇರ್ಕಂತೇವಿ. ಇರ್ಲಿ ಬಿಡ್ಲೆ, ನಮ್ಮ ಫೋಟೋ ಏನು ಮಾಡ್ತಿದ್ದಿ? ನೀವೊಂದು ನಿಂದ್ರಿ ಸಾಕು. ನಾವೇನು ಎಲ್ಲಿ ನಿಂತ್ರು ಕಾಣ್ತೇವೆ. ಆದ್ರೆ ಎಷ್ಟ ಆದ್ರೆ ಅವ್ರಿಗೆ ಮನಸ್ಸಿಲ್ಲದ ಮೇಲೆ ನೋಡ್ರಿ. ಹಂಗಾಗಿ ಇತ್ತ ಬರವಲ್ರಿ. ಆ ಸಣ್ಣ ಮಗಳ ಅಂತಕನಾರ ನೋಡೋರು ಅಪ್ಪ ಕುಡೆ. ಯಾಕ ಇತ್ಲ ಬಂದು ಒಟ್ಟು ಎಲ್ಲಾರನ್ನ ಹೋದಾರ ಬಂದಾರ ಮಾತಾಡ್ಸಿರಿ, ಮರ್ಯಾದೆ ಕಮ್ಮಿ ಆಕತೇನ ಅವ್ರದ್ದು? ನಾವ ಬಂದೇವಿ ಮದ್ವೆಗೆ, ಇವ್ರದೇನಂತ? ಹೋಗ್ಲಿ ಬಿಡ್ಲೆ, ನಾವೇನು ಅವ್ರ ಮಕ್ಕ ನೋಡಿ ಬಂದವೇನು? ನಿನ್ನ ತಮ್ಮನ ಮಕ್ಕ ನೋಡಿ ಬಂದೇವಿ. ಮದುವೆ ಮಾಡ್ಕೊಂಡು ಪಾಪ ಅವ್ನ ಪಾಡಿಗೆ ಅವ್ನು ಹೊಕ್ಕಾನ ಹೆಂಡತಿ ಕರ್ಕಂದು. ನಮಗೇನು ನಾವೇನು ಕೊಡೋದ್ರ ಕೆಟ್ಟಲ್ಲ ಏನಿಲ್ಲ. ಅವ್ರು ಮಾತಾಡ್ಲಿಲ್ಲ ಮಾತಾಡ್ಲಿಲ್ಲ ಬಿಡು. ಅಷ್ಟಕ್ಕೂ ಅವ್ರ ಕೂಟ ನಮ್ದು ಎಂತದಲ್ಲಿ ಮಾತುಕತೆ. ಏನ್ರಿ ಬೀಗ್ರ, ಹೆಂಗಾತ್ ಮದ್ವಿ? ಏನೋ ನನ್ನ ಕೈಲಾದ ಮಟ್ಟಿಗೆ ಮಾಡೇನ್ರಿ. ಏನು ಅನ್ಕೊಳಕ್ ಹೋಗ್ಬೇಡ್ರಿ. ನಡ್ರಿ ಎಲ್ಲಾರು ಊಟ ಮಾಡ್ರಿ. ಇಲ್ಲಿ ಬಿಡ್ರಿ, ಅದ್ರಾಗ ಏನೈತೆ ಅನ್ಕೊಳಕ. ಅಂದಂಗ ಊಟಕ್ಕೆ ಏನು ಮಾಡ್ಸಿರಿ ಗೊತ್ತಾಗ್ಲಿಲ್ರಿ. ಊಟಕ್ರೆ ವೆಜ್ ನಾನ್ ವೆಜ್ ಎರಡದ ನೋಡ್ರಿ. ಯಾವ್ದು ಬೇಕು ಆ ಕಡೆ ಹೋಗ್ಬಿಡ್ರಿ ಸುಮ್ಮನೆ. ವೆಜ್ ನಾನ್ ವೆಜ್ ಬೇರೆ ಮಾಡ್ಸ್ಯಾರಂತ, ಚಲೋ ಆತ್ ಬಿಡವ. ನಾನೆಲ್ಲಿ ಏಕ ಬಕ ಮಾಡಿಸಿಟ್ಟಾರನ ಅಂತ ಮಾಡಿದ್ದೆ. ನನಗೆ ವೆಜ್ ಹೋಗೋದಲ್ವ, ಮನೆ ತಿಂತೇವೆ. ಅದೇನು ಸಪ್ಪನ್ ಬೇಳೆ ಕಟ್ಟು ಅನ್ನ ಸಾರು ಉಣ್ತೇವೆ ಮನ್ಯಾಗ. ನಾನ್ ವೆಜ್ ಉಣ್ಬೇಕು. ನಿನ್ನೆ ಮೀನು ಸಾರು ಮಸ್ತಾಗಿತ್ತು. ಇವತ್ತೊಟ್ಟು ಮಸ್ತ್ ಚಿಕನ್ ಬಿರಿಯಾನಿ ಎಲ್ಲ ಇರ್ತೈತಿ, ತಿಂದು ಹೋದ್ರಾತ. ನಿನ್ನೆ ನಿಮ್ಮ ಮನೆಗೆ ಏನಾರು ತಿಂದ್ರವಲ್ಲಕ್ಕ, ಅದು ಈಗ ಎದಕ್ಕೆ ಬೇಕು? ಇಲ್ಲೇನು ಮಾಡ್ಸಿರ್ತಾರ ಅದನ್ನ ಉಂಡು ಹೋಗ್ಬೇಕು ಅಷ್ಟೇ. ಈ ಸುಮ್ಮನೆ ಬೇಕು ನೋಡಿ, ಏಟಾತಾತು ಬರಲೇ ಇಲ್ಲ. ಬಡ ಬಡ ಬಂದ್ರೆ ಒಂದು ಫೋಟೋ ತೆಗೆಸ್ಕೊಂಡು ಹೋದ್ರಾತ ಅಂತ ನಾನು ಇಟ್ಕೊಂಡನಿ. ಈಗ ಬೇಕೆ ಎಲ್ಲಿ ಹೋದ್ಲನ ನೋಡು. ಮದೇಶ, ಆಕೆ ನಮ್ಮ ಮನೆ ಹೆಂಡತಿಲಿ ಹೆಣ್ಮಗಳ ಬಂದ್ಲ ಅಂದ್ರೆ ಒಂದು ಫೋಟೋ ತೆಗೆಸ್ ಕಳಿಸಪ್ಪ. ಹಂಗ ಕಳಿಸ್ಬೇಡ, ನಾವು ಕೆಳಗಿಳಿದು ಹೋಗವಿ. ಏಟಾತನ ಇಲ್ಲೇ ನಿಲ್ಲದು. ಮತ್ತೆ ಹೋಗರಿ ಬರೀ ಜಾಗ ಬೇಡನ? ಯಾಕ ನಿಮಗಿಂತ ಇಂಪಾರ್ಟೆಂಟ್ ಯಾರ್ಯಾರು ಇಲ್ಲಿ ನೋಡಿ ನನಗೆ. ನಿಂತ್ಗಾರ ಏನಾಗೋದಲ್ಲ. ಏನು ಇವತ್ತೊಂದಿನ ನಿಲ್ತೀರಿ, ನಾಳೆ ನಿಲ್ಲ ಅಂದ್ರೆ ನಿಲ್ತೀರಿ? ಲಲ್ತಕ್ಕ, ಅಲ್ಲಿ ನೋಡಲ್ಲಿ ಯಾರೇನು ಹೆಣ್ಮಗಳು ನೋಡ, ತೀರ ಪ್ಯಾಂಟ್ ಹಂಗೆ ಕೆಮ್ಮದ ನೋಡ ಮದುವೆಗೆ. ಎಂತ ಅರ್ಬಿ ಉಟ್ಕೋಬೇಕು ಅನ್ನೋದು ಸತ್ಯ ಗೊತ್ತಿಲ್ಲ ನಡಿಯವ ಜನಕ್ಕೆ ಈಗ. ಎಕ್ಸ್ಕ್ಯೂಸ್ ಮೀ, ಸೈಡ್ ಪ್ಲೀಸ್. ಅಲ್ಲಿ ಯಾರ ಪ್ಯಾಟಿಲಿದ್ದ ಬಂದಂಗೆ ಕಾಣ್ತೈತಿ. ಆದ್ರೂ ನಮ್ಮ ಮಾದೇಶ ಎಲ್ಲೆಲ್ಲಿ ಏನೇನು ಕನೆಕ್ಷನ್ ಇಟ್ಟನೋ ಗೊತ್ತಾಗಂಗಿಲ್ಲ ನೋಡು. ಬರ್ರಿ ಬರ್ರಿ ಮೇಡಮ್ ಅವ್ರ ಬರ್ರಿ. ಅಣ್ಣಾರ ಸರಿಪ್ಪ, ಅವ್ರು ನಮ್ಮ ಮನೆ ಮದುವೆ ಬಂದಾರ. ನೀವು ನೋಡಿದ್ರೆ ಮುಂದೆ ಬರ್ರಿ ಅಂತ ನೀವು ಅಂತಾರಲ್ಲ. ಸರಿ, ನಾವು ಅವ್ರನ್ನ ಇನ್ವೈಟ್ ಮಾಡ್ಬೇಕು. ಬರ್ರಿ ಬರ್ರಿ ಮೇಡಮ್ ಅವ್ರ ಬರ್ರಿ. ನಮ್ಮ ಜೊತೆಗೆ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗಿಸ್ಕೊ ಬರ್ರಿ. ಹೂ ಇಸ್ ದಿಸ್ ಕರಿ ಇಡ್ಲಿ? ನಾನು ನಿಮ್ಮ ಜೊತೆಗೆ ಫೋಟೋ ತೆಗಿಸ್ಕೋಬೇಕಾ? ಇಲ್ಲ ಇಲ್ಲ, ನಮ್ಮ ಏನಿದ್ರು ಸ್ಟ್ಯಾಂಡರ್ಡ್ ಜನ ಜೊತೆ ಮಾತ್ರ ತೆಗಿಸ್ಕೊಳ್ಳೋದು. ಸರ್ಕರಿ ನೀವು. ಅಣ್ಣಾರ, ನೀವೇನ ಕರೆ ಇಡ್ಲಿ ಅಂತ ನೋಡ್ರಿ. ಅವ್ರಿಗೆ ನಿಮ್ಮ ಜೊತೆ ನಿಲ್ಲಕ್ಕೆ ಫೋಟೋ ತೆಗಿಸ್ಕೊಳಕ್ ಮನಸ್ಸಿಲ್ಲ. ಸರಿ ಸರಿ, ಪಾಪ ಅವ್ರು ಎಂತ ಚಲೋ ನಮ್ಮನ್ನ ಮಾತಾಡ್ಸ್ಕೊಂತ ಬಂದಾರ. ನೀವು ನೋಡು ಬಂದ್ಬಿಟ್ರಿ. ನಮ್ಮ ಕಡೆ ಬೀಗ್ರಿ ಇರ್ಬೇಕು ಬಿಡ್ರಿ ಅವ್ರು. ಲಲ್ತಕ್ಕ, ಇದೇನೇ ಅಣ್ಣಾರ? ಅದು ಯಾವ ಹೆಣ್ಮಗಳು ನೋಡೋದಕ್ಕೇನ ಫೋಟೋ ತೆಗಿಸ್ಬೇಕಂತಾರಲ್ಲ. ಯಾಕವ ಅಣ್ಣಾರ ಹಿಂಗಿದ್ದಲ್ತಕ್ಕಿ ಹಿಂಗ್ಯಾಕೆ ಮಾಡಕತ್ತಾರೆ ಇವತ್ತು? ಅಲ್ಲಲ್ಲೇ ಮದುವೆಗೆ ಬಂದಿರ್ತಾರಲ್ಲ ಜನ, ನೋಡೋ ನಮ್ಮನ್ನು ಮಾತಾಡ್ಸ್ಲೇ ಇಲ್ಲ ಇದ್ರಿಗೆ ಇದ್ರೂ ಅನ್ಕೋಬಾರ್ದಲ್ಲ. ಅದಕ್ಕೆ ಹಂಗೆ ಮಾಡ್ತಿರ್ತಾರ. ಇಲ್ಲದ್ರೆ ಅವ್ರಿಗೇನು ಅಂತಪ್ರ ಆಸೆ ಇಲ್ತಗಿ ಮಂದಿ ಹೆಣ್ಮಕ್ಳ ಜೊತೆ ಫೋಟೋ ತೆಗಿಸ್ಬೇಕು ಮಾತಾಡ್ಬೇಕು ಅನ್ನೋದು. ಫೋಟೋ ಗಾಪರ್ತಮ್ಮ, ಒಂದು ಫೋಟೋ ತೆಗೆದು ಬಿಡಪ್ಪ. ನಾ ಹೊಕ್ಕನಿ ಏಟಾತನ ನಿಂತ್ಕೋಬೇಕಿಲ್ಲಿ. ನಿಂತು ಕಾಲು ನೋಯಕತ್ತಿದ್ದು ನೋಡಪ್ಪ. ಅದೇನು ವಿಡಿಯೋ ಅಂತ ಹಿಡಿತೀರಿ, ಏನು ನಾಳೆ ಇಡ್ತೀರಾ ಬಿಡ್ತೀರಾ ಯಾರಿಗೂ ಗೊತ್ತು ನಮ್ಮ ಫೋಟೋಗಳ್ನ. ಅದ ಮತ್ತೆ ಇಲ್ಲಿ ತಾಸು ಗಂಟ್ಲೆ ನಿಂತ್ಕೊಂಡು ಪಾಳ್ಯಕ್ಕೆ ಹಚ್ಚಿ ಬಂದು ಅಕ್ಕಿ ಕಾಳು ಹಾಕಿ ಒಂದು ಫೋಟೋ ತೆಗೆಸ್ಕೊಂಡು ಹೋಗೋದಕ್ಕಿನ ಮೈಯ ನೀರು ಇಳಿತಿರ್ತಾವ. ಆಮೇಲೆ ಅವ್ನ ಫೋಟೋ ನೀನು ಇಡ್ತಾರೋ ಏನು ಹಂಗನ ಅದೇನೋ ಅಂತಾರಲ್ಲ ಡಿಲೀಟ್, ಅದನ್ನು ಮಾಡ್ತಾರ ಯಾರಿಗೆ ಗೊತ್ತು. ಬಾರ ಖುಷಿ, ಬಡ ಬಡ ಬಾ. ಮಾವ, ನಾನು ಆ ಸಲ ಬಂದಾಗ ನಿಮ್ಮ ಮನೆ ಡ್ಯಾನ್ಸ್ ಮಾಡಾಕತ್ತಿದ್ದಲ್ಲ ನೀನು. ಆ ಡ್ಯಾನ್ಸ್ ನೋಡಕ್ಕೆ ಭಾರಿ ಮಸ್ತ್ ಇರ್ತೈತಿ. ಯಾರು? ನಾನು ಯಾವಾಗ ಮಾಡಿದ್ನಲ್ಲಿ ಡ್ಯಾನ್ಸ್? ನೀನು ಒಳ್ಳೆ ಚಲೋ ಹೇಳ್ತೀನಿ ನೋಡು. ನೀನಲ್ಲ ಮಾವ, ನನಗೆ ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವ್ರು ಅದನ್ನಲ್ಲ ಆ ಮಾವ. ಅದಕ್ಕೇನ್ರಿ ಹೇಳ್ಯಾರ? ನೀವು ಕೇಳೋದು ಹೆಚ್ಚ, ನಾ ಡ್ಯಾನ್ಸ್ ಮಾಡೋದು ಹೆಚ್ಚ.
ನನಗೆ ನೀವಂದ್ರೆ ಭಾಳ ಇಷ್ಟನ. ನನ್ನ ಹೆಂಡತಿಗೆ ಅಷ್ಟೇ ಇಷ್ಟ ಇಲ್ಲ. ಅದಕ್ಕೆ ಅದು ಬರುವಲ್ದು ಅದು ಮಂಡ್ ಹೆಣ್ಣು ಅಲ್ಲೇ ನಿಂತಾಳ, ಅದಕ್ಕೆ ನಿಂತ್ಕೋವಲ್ಲಕ್ಕ ನಾ ಬಂದಿತ್ಲಾಗ. ಚಲೋ ಮಾಡಿಬಿಡ್ತಂತ ಹೇಳ್ರಿ ಡ್ಯಾನ್ಸ್. ಹಾಡ್ರಿ, ನೀವೇ ಹೇಳ್ತೀರಿ ಏನು ನಾನು ಹಾಡು ಹೇಳ್ಕೊಂತ ಮಾಡ್ರಿ? ಓ, ಆಡಿಯೋ ವಿಡಿಯೋ ಎರಡು ಒಂದು ಒಬ್ರ ಮಾಡ್ರಿ ನೋಡೋಣ ನಾವು. ಈ ಕಣ್ಣಿಲಿನಿ ಏನೇನು ನೋಡೋದೈತೆ. ಯಾರಿ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ನೀಲಿ ಪ್ಯಾಂಟು ಬಿಳಿಯ ಅಂಗಿ ಕೋಟನ ಹಾಕಿರುವೆ, ಈ ಊರಲ್ಲಿ ಒಮ್ಮೆಯೂ ನಾವು ನಿನ್ನನ್ನು ನೋಡಿಲ್ಲ, ಜುಟ್ಟನ್ನು ಹಾಕಿ ಹೂವನ್ನು ಇಟ್ಟಿರುವೆ, ಹಣೆಗೆ ಬೊಟ್ಟಿಲ್ಲ, ಆದ್ರೂ ನೀವು ಸೂಪರ್ ಆಗಿ ಕಾಣ್ತಾ ಇದಿರಲ್ಲ. ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ನೀಲಿ ಪ್ಯಾಂಟು ವೈಟು ಶರ್ಟು ಮಸ್ತಾಗಿ ಕಾಣ್ತಿರುವೆ. ಪಾಪ ಮೇಡಮ್ ಅವ್ರಿಗೆ ನಾಚಿಕೆ ಆತಂತ ಕಾಣಿಸ್ತೈತಿ. ಲಲಿತಕ್ಕ, ನಾನು ಇದು ಬೇರೆ ಯಾರು ಅನ್ಕೊಂಡು ಅಣ್ಣರ ಸತಿ ಹಿಂಗೆ ಆಡಾಡಕತ್ತಾರ ನೋಡು, ನನಗೊಂಥರ ಆಗಾಕತ್ತೈತವ. ನಾ ಹೋಗ್ಕಂತಾಗ ಮನೆಗೆ. ನನ್ನ ಹೆಸರನ್ನ ಕರೆಕ್ಟ್ ಹೇಳಿದ್ರಿ, ಆದ್ರೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನನಗೆ ನೋಡಿದ್ರೆ ನಿಮ್ಮಂಥ ಫ್ರೆಂಡ್ ಯಾರು ಇಲ್ಲ. ಲಲಿತಕ್ಕ, ಈಕಿ ನೋಡಿದ್ರೆ ಜುಟ್ಟು ಬಿಟ್ಟಿರೋದು ಹೂ ಇಟ್ಕೊಂತ ನೋಡಿದ್ರೆ ಹೆಣ್ಮಗಳು ಅನ್ಸಕತ್ತೈತವ. ಈ ಪ್ಯಾಂಟ್ ಹಂಗೆ ಹಾಕಿದ್ರೆ ನೋಡಿದ್ರೆ ಗಂಡ್ಮಗ ಅನ್ಸಕತ್ತೈತಿ. ಏನು ಹೆಣ್ಮಗಳ ಗಂಡ್ಮಗಳ ಒಂದು ಗೊತ್ತಾಗಲ್ಲ ನೋಡಿದ್ರೆ. ಅಯ್ಯ ಶರಕ, ಕಲ್ಪನಾ ಪಿಕ್ಚರ್ ನೋಡಿಲ್ಲ ನೀನು? ಅದ್ರಾಗ ಹೆಣ್ಣು ಗಂಡು ಸೇರಿ ಬಂದವಳು ಅಂತ ಹಾಡಿಲ್ಲ, ಹಂಗ ಇರ್ಬೇಕೀಕೆ. ಅಯ್ಯ ಹೌದನ, ನನಗೆ ಗೊತ್ತಾಗ್ಲಿಲ್ಲವ. ತಪ್ಪಾತ್ರಿ, ಕ್ಷಮಿಸ್ಬಿಡ್ರಿ ಅಮ್ಮಾರ ನನ್ನ. ಹೌದಾ ಲಲಿತಕ್ಕ, ನಿನಗೆ ಗೊತ್ತಿಲ್ಲೇನ ಈಗ ಹೊಸ ಪದ್ಧತಿ ನಡೆದೈತಿ. ಹೊಸದನ್ನ ಅವು ಮೊದ್ಲೆಲ್ಲ ಬರ್ತಿದ್ರ ಅಷ್ಟೊಂದು ಭಾಳ ಬರ್ತದಲ್ಲ ಜನ. ಈಗ ಹಂಗಲ್ಲವ, ಮದುವೆ ತೊಟ್ಲ ಕಾರ್ಯಕ್ರಮ ಸೀಮಂತ ಕಾರ್ಯ ಏನಾರ ಮಾಡಲಿ ಒಟ್ಟು ಇವ್ರು ಬಂದು ಆಶೀರ್ವಾದ ಮಾಡಿ ಎಷ್ಟರ ಒಟ್ಟು ಅವ್ರ ಕೈಲಾದಷ್ಟು ಕೊಟ್ರೆ ರೊಕ್ಕ ಇಸ್ಕೊಂಡು ಹೋಗ್ತಾರ. ಹೌದೇನ, ನನಗೆ ಗೊತ್ತಿದ್ದಿಲ್ಲವ. ಸರಿ ತಗರಿ, ನಮ್ಮ ಆದೇಶ ಐಶ್ವರ್ಯಾಗ ಆಶೀರ್ವಾದ ಮಾಡ್ರಿ, ಚಲೋ ನಿಂಗೆ ಒಳ್ಳೇದಾಗ್ಲಿ ಅವ್ರಿಗೆ ಅಂತಂದು ಭಾಳ ಗಡಾನ ತೊಟ್ಲು ತೂಗ್ಲಿ ಅಂತಂದು ಆಶೀರ್ವಾದ ಮಾಡ್ರಿ. ಹಂಗ ತೂ 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 ಏನು ಕಾಡಕತ್ತೀರ ನೀವು ನನಗೆ? ನಾನು ಆಕಿನೂ ಅಲ್ಲ ಈಕಿನೂ ಅಲ್ಲ, ನಾನು ನಿಮ್ಮ ಸುಮ್ಮಿ. ನನ್ನ ಮಗಳು ಅರಿವಿ ಮನೆಗಿದ್ವ ಇವು, ಇಲ್ಲೇನು ನಮ್ಮ ಕಳಬಳ್ಳಿಯರು ಯಾರು ಬಂದ್ರಲ್ಲ ಹಾಕೊಂಡು ಹೋದ್ರ ತಡಿ ನೋಡೋಣ ಹೆಂಗೆ ಕಾಣ್ತಾವ ಅಂತಂದು ಹಾಕೊಂಡವ. ಚಂದ ಅದು ತಡಿ, ಅದಕ್ಕೆ ಲಲಿತಕ್ಕೆ ತೋರ್ಸೋಣ ಅಂತಂದು ಇಲ್ಲಿ ತನಕ ಬಂದು ನಾನು. ಇವತ್ತು ಮನೆಯಾಗಿದ್ದಿದ್ರೆ ಅಲ್ಲೇ ತೋರಿಸಿ ಅಲ್ಲೇ ಮನ್ಯಾಗ ಬಿಚ್ಚಿಟ್ಟು ಸೀರೆ ಉಟ್ಕೊಂತಿದ್ದೆ. ನೀ ನೋಡಿದ್ರೆ ಇಲ್ಲಿ ಇದ್ದಲ್ಲ ಮದುವೆ ಮನ್ಯಾಗ, ಅದಕ್ಕೆ ಇಲ್ಲಿ ತನಕ ಬರ್ಬೇಕಾತು. ಅಯ್ಯ ಸುಮ್ಮೇನ, ಏನೇನ ಬಾಯ ಕಸ ಹಾಕ್ಲಿ, ನಿನಗೇನು ಬಂದೈತಿಲ್ಲ ಹೊತ್ಕೊಂಡು ಹೋಗೋದು? ನಿನಗೆ ಎದಕ್ಕೆ ಬೇಕಿತ್ತು ಇಂಥ ಅಂಗಿ ಪಂಗಿ ಹಾಕ್ಯಣದು? ಯಾವಾಗ ಹಾಕ್ಯಂಡಿಲ್ಲ ಬಿಟ್ಟಿಲ್ಲ. ಏನೇನಾರ ಒಂದೊಂದು ಮಾಡ್ತೀರಿ. ದೇವ್ರು 1 ರೂಪಾಯಿ ಕೊಟ್ರೆ ನೀವು 1 ರೂಪಾಯಿ ಅಡ್ಡಾಡ್ತೀರಿ ನೋಡು. ಹೋಗು ಬಿಚ್ಚೊಕ್ಕಟ್ಟು ಚಂದ ಸೀರೆ ಉಟ್ಕೊಂಬ. ನೋಡೋಕ್ಕಾಗೋಲ್ಲ ನಿನ್ನ ಈ ಅವತಾರದಾಗ. ಯಾಕಲ್ಲಲ್ತಕ್ಕ ಚಂದಾಗಿಲ್ಲ ನೀವು ಅರಿಬಿ ಚಂದನ ಅದಾವಲ್ಲಿ ಅವು, ಆದ್ರೆ ನಾನು ನಿನಗೆ ಚಂದ ಕಾಣವಲ್ವು. ನೀ ನೋಡಿದ್ರೆ ಯಾವಾಗ ಹಾಕ್ಯಂದಿಲ್ಲಲ್ಲ, ಯಾವಾಗಲೂ ಸೀರೆ ಮ್ಯಾಗ ನೋಡೇವೆ ನಿನ್ನ, ಹಂಗಾಗಿ ಇವು ಪ್ಯಾಂಟ್ ಅಂಗಿ ಚಂದ ಒಪ್ಪಲ್ವು. ಆದ್ರನ್ನ ನೋಡಕ್ ಒಂಥರ ಚಂದನ ಕಾಣಕತ್ತಿ ಬಿಡು. ಪರ್ಮಿಷನ್ ನೋಡಿದೆ ಅಂದ್ರೆ ಯಾವ್ದ ಪ್ಯಾಟೆ ಇದ್ದ ಹುಡುಗಿ ಬಂದೈತೆ ಅಂತಾನ ಅನ್ಕಂತ ನೋಡವ. ಯಪ್ಪ ಮರಾಯ, ನಿನ್ ಡ್ಯಾನ್ಸ್ ನಿಲ್ಲಿಸ. ಅವಾಗಿದ್ದ ಹಂಗ ಕುಲ್ಕೆ ಕುಲುಕ್ತಿ ಅದು ನಮ್ನಿ ಮಂಡಕ್ಕಿ ಚೀಲ ಅಲ್ಲಾಡ್ದಂಗೆ ಅಲ್ಲಾಡ್ದೈತಿ ನೀನು ಹೊಟ್ಟೆ. ಸಾಕು, ಸೊಂಟ ಗಿಂಟ ಮುರ್ಕಂದಿ. ಅದು ಹಂಗಾರಿ ಒಂದ್ಸಲ ಚಲೋ ಮಾಡಿಬಿಟ್ಟೆ ಅಂದ್ರೆ ನನಗೆ ಡ್ಯಾನ್ಸ್ ಮಾಡೋದು ನಿಲ್ಸಕ್ಕೆ ಆಗಂಗಿಲ್ಲ ನೋಡ್ರಿ ಈಗ. ಹಲೋ, ಹಾ ಹೇಳುವ ಪಲ್ಲವಿ. ಹಾ ಇಲ್ಲಿ ತಗ, ನಾನು ದಿನ ತಡ ಆಕತ್ ಬರೋದು, ನೀವು ಊಟ ಮಾಡಿಬಿಡು. ಹಾ ಇಡು. ಐಶ್ವರ್ಯ ಮತೇಶ, ಹಾಫ್ ಮ್ಯಾರಿಡ್ ಲೈಫ್. ಮೇಡಮ್ ಅರ, ಹಾಫ್ ಮ್ಯಾರಿಡ್ ಲೈಫ್ ಅಲ್ರಿ, ಫುಲ್ ಆಗೈತಿ ಮದುವೆ, ಅದಕ್ಕೆ ಫುಲ್ ಮ್ಯಾರಿಡ್ ಲೈಫ್ ಅಂತ ಹೇಳ್ಬಿಡ್ರಿ. ಹಾ ಅದ ಫೋಟೋಗ ಬರ್ತಮ್ಮ, ಒಂದು ಫೋಟೋ ತೆಗಿಪ ನಮ್ದು. ನೋಡು ಲಲಿತಕ್ಕ, ಆದ್ರೆ ನಮ್ಮ ಸುಮ್ಮಿ 2 ಮೊಮ್ಮಕ್ಕಳು ಅಮ್ಮಗಳ ತೀರಾ ಒಂದು ಸ್ವಲ್ಪ ಹಂಗೆ ಕಾಣಂಗಿಲ್ಲ ನೋಡು. ಇನ್ನು ಕಾಲೇಜ್ ಹೋಗೋ ಹುಡುಗಿ ಕಂಡಂಗೆ ಕಾಣ್ತಾಳ. ಒಟ್ಟು ವಯಸ್ಸಾಗಲ್ ಬಿಡಿ ಈಕಿಗೆ. ಚಂದ ಅದಾಳ ನೋಡು, ಆದ್ರೆ ಅರಿಬ್ ಚಂದ ಆಗ್ಯಾವು. ನಾವು ಯಾವಾಗ ನೋಡಿಲ್ಲಲ್ಲ, ಇದ ಮೊದ್ಲು ನೋಡೇವೆ ಈಕಿನ್ನ ಇರ್ಬೇಕು. ಅದಕ್ಕೆ ನಮಗೊಂದು ನಮೂನೆ ಅನ್ಸಕತ್ತೈತಿ. ಇಲ್ಲದ್ರ ಅಡ್ಡಿಲ್ಲ, ನಮ್ಮ ಸುಮ್ಮಿ ಚಂದ ಕಾಣಕತ್ತಾಳ. ರೀ ಅಮ್ಮ ಆಶೀರ್ವಾದ ಮಾಡ್ತ ರೊಕ್ಕನೂ ಕೊಡ್ಲಿಲ್ಲ ನೀವು ಅವ್ರಿಗೆ, ಹಂಗೆ ಕಳಿಸ್ಬಾರ್ದು. ರೊಕ್ಕ ಕೊಡ್ರಿ ಅವ್ರಿಗೆ, ಎಷ್ಟರೋ ಅಷ್ಟು. ಹೌದಲ್ಲ, ನನಗೆ ಲಕ್ಷಣ ಇದ್ದಲ್ಲ ನೋಡು. ಹೇಳಿದ್ ಚಲೋ ಆತು, ಕೊಡ್ತಂತೇಳಿ. ಎಷ್ಟು? 1 ರೂಪಾಯಿ ಕೊಡಲೆ, 2 ರೂಪಾಯಿ ಕೊಡಲೆ? ರೀ ಏನದು? ಇಲ್ಲ, ನಮಗೆಲ್ಲರೂ ಮತ್ತು 1 ರೂಪಾಯಿ 2 ರೂಪಾಯಿ ಕೊಡ್ತಾರಲ್ಲ ಯಾವಾಗಲೂ ಕೇಳಿದ್ರೆ, ಅದಕ್ಕೆ ನನಗೆ ಅದ ರೂಢಿ ಆಯ್ತು. ಎಷ್ಟು ಕೊಡ್ಬೇಕು ಹೇಳಿ ಕೊಡ್ತಾನೆ. ಒಂದು 500 ರೂಪಾಯಿ ಕೊಡ್ರಿ, ಏನಾಗೋದಿಲ್ಲ. ಅಮ್ಮ ಮದುವೆ ಮನೆಯಾಗ ಊಟ ಮಾಡಲ್ಲ, ಹೊರಗೆ ಹೋಗಿ ಎಲ್ಲರೂ ಊಟ ಮಾಡ್ತಾರ. ಉಂಡ ಮೇಲೆ ಒಂದು ತೀರ ಒಂದು ಕೈಯ 100-200 ರೂಪಾಯಿ ಉಳೋದು ಬೇಡ ಅಂತೀರ, ಕೊಡ್ರಿ ಏನಾಗಲ್ಲ. ಸರಿ. ಅಮ್ಮ ತಗೊಳ್ರಿ ಇದು ದುಡ್ಡು. ನೀವು ಅಲ್ಲಿಂದ ಇಲ್ಲಿ ತನಕ ಬಂದಿರ ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ, ನಿಮ್ಗೆ ಹಾದಿ ಖರ್ಚರ ಎಷ್ಟರ ಆಕತ್ತಲ್ಲ, ತಗೊಳ್ರಿ ಇಟ್ಗರ್ರಿ. ಈ ರೊಕ್ಕ ನನಗೆ
ಕೊಡಾಕತ್ತೀರ ಯಾಕೆ ಬೇಡ ಅನ್ನೋದು ಬರೋ ಲಕ್ಷ್ಮಿಗೆ ಬೇಡ ಅನ್ಬಾರ್ದು ಇಸ್ಕೊಂಡು ಹೋದ್ರಾತ್ ಸುಮ್ಮನೆ. ಹ್ಞೂ ನಾವು ದೂರದ್ದ ಬಂದಿರ್ತೇವಲ್ಲ ಚಲೋ ಆತ್ ಬಿಡು. ಪುಣ್ಯ ಬರ್ಲವ ಒಳ್ಳೇದಾಗಲಿ ನಿಮಗೆ. ಬರ್ಲಾ ನಾನು? ಹ್ಞೂ ರೀ ಅಮ್ಮಾರ ಹೋಗಿ ಬರ್ರಿ. ನೋಡ್ದೆ ಲಲಿತಕ್ಕ ಎಲ್ಲಾರ ಮದುವೆ ಮನೆ ಬಂದು ತಾವಾಯರ್ ಕೊಟ್ಟು ಊಟ ಮಾಡೋಕರ ನನಗೆ ನೋಡು ಊಟ ಮಾಡಕ್ಕೆ ಸೇರಿಸಿ ರೊಕ್ಕ ಇವ್ರ ಕೊಟ್ರೆ ಯಾಕೆ ಬೇಡ ಅನ್ಬೇಕು. ಸುಮ್ಮನೆ ಇಸ್ಕೊಂಡು ಹೋಗ್ತಾನೆ. ಬರ್ಲಾ ನಾನು? ಟಾಟಾ ಬಾಯ್ ಬಾಯ್.